ಇಲ್ಲಿ ನೀವನ್ನು ಗಮನಿಸಬೇಕಾದ ಮತ್ತೊಂದು ವಿಷಯ ಏನು ಅಂದರೆ, ಇಟ್ಟಿಗೆ ಅನ್ನೋ ಒಂದು ಕನ್ನಡದ ಪದವು ಇಲ್ಲಿ ಈಟ ಆಗಿದೆ. ಈಟ ತಿರ್ಹುಟ್ ರಾಜ್ಯದ ಆಸ್ಥಾನ ಕರ್ನಾಟ ರಾಜಮನೆತನದ ನಾಣ್ಯದೇವನ ಆಳ್ವಿಕೆಗೆ ಸೇರಿತ್ತು. ತಿರ್ಹುಟ್ ಅರಮನೆಯು 7 ಸುತ್ತಿನ ಕೋಟೆಯಾಗಿತ್ತು. ಇಲ್ಲಿ ನಾವು ನಿಂತಿರುವುದು ಅದರಲ್ಲಿ ಒಂದು ಸುತ್ತು ಅಥವಾ ಹೊರಗೋಡೆಯ ಹತ್ತಿರ. ಈ ಹೊರಗೋಡೆಯನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿತ್ತು. ಚಾನ್ ನೋಚ್ವಾ ಜುಜೇಪಾಲ್ ಧರ್ಮಸ್ವಾಮಿ ಅನ್ನೋ ಒಬ್ಬ ಬಿಕ್ಕು ಇದೇ ದಾರಿಯಲ್ಲಿ ನಳಂದಾದಿಂದ ಟಿಬೆಟ್ಗೆ ಪ್ರಯಾಣ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಗೆಳೆಯರೆ, ಸಿಮ್ರನ್ಗಢದ ಈ ಕೋಟೆ ಏನಿದೆ ಇದು 7 ಸುತ್ತಿನ ಕೋಟೆ ಆಗಿತ್ತು. ಆ 7 ಸುತ್ತಿನ ಕೋಟೆಯಲ್ಲಿ ಮೊದಲನೇ ಒಂದು ಹೊರಭಾಗದ ಕೋಟೆಯ ಒಂದು ಅವಶೇಷಗಳು ಅಥವಾ ಹೊರಭಾಗದ ಕೋಟೆಯ ಒಂದು ಗೋಡೆ, ಮಣ್ಣಿನಿಂದ ಮಾಡಿದಂತಹ ಗೋಡೆಗಳ ಅವಶೇಷಗಳು ಈ ಒಂದು ಸ್ಥಳದಲ್ಲಿತ್ತು ಅಂತ ಸ್ಥಳೀಯ ಇತಿಹಾಸಕಾರರಾದ ನಮ್ಮ ಗೆಳೆಯರು ಹೇಳಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇದು ಮಣ್ಣಿನಿಂದ ಮಾಡಿದಂತಹ ಒಂದು ಕೋಟೆ. ಇಲ್ಲಿ ಸ್ಥಳೀಯರು ಈ ಒಂದು ಸ್ಥಳವನ್ನು ಇಟವಾಲ್ ಅಂತಲೇ ಕರೀತಾರೆ. ಇಲ್ಲಿ ನೀವನ್ನು ಗಮನಿಸಬೇಕಾದ ಮತ್ತೊಂದು ವಿಷಯ ಏನು ಅಂದರೆ, ಇಟ್ಟಿಗೆ ಅನ್ನೋ ಒಂದು ಕನ್ನಡದ ಪದವು ಇಲ್ಲಿ ಈಟ ಆಗಿದೆ. ಈಟ ಅಂದರೆ ಕನ್ನಡಿಗರು ಆ ಒಂದು ತಂತ್ರಜ್ಞಾನವನ್ನು ಏನು ತೊಗೊಂಬಂದ್ರು ಅದ್ರ ಜೊತೆಗೆ ಕನ್ನಡದ ಒಂದು ಪದವನ್ನು ಕೂಡ ಇಲ್ಲಿ ಬಳಸಿರೋ ಕಾರಣ ಬಂದು ಸ್ಥಳೀಯರ ಬಾಯಿನಲ್ಲಿ ಅದು ಈಟ ಆಗಿ ಈಗಲೂ ಉಳ್ಕೊಂಡಿದೆ ಅನ್ನೋದು ನಮ್ಮ ಗೆಳೆಯರು ಹೇಳಿದ್ದು. ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ, ತಿರ್ಹುಟ್ ರಾಜ್ಯದ ಆಸ್ಥಾನ ಕರ್ನಾಟ ರಾಜಮನೆತನದ ನಾಣ್ಯದೇವನ ಆಳ್ವಿಕೆಗೆ ಸೇರಿತ್ತು. ತಿರ್ಹುಟ್ ಅರಮನೆಯು 7 ಸುತ್ತಿನ ಕೋಟೆಯಾಗಿತ್ತು. ಇಲ್ಲಿ ನಾವು ನಿಂತಿರುವುದು ಅದರಲ್ಲಿ ಒಂದು ಸುತ್ತು ಅಥವಾ ಹೊರಗೋಡೆಯ ಹತ್ತಿರ. ಈ ಹೊರಗೋಡೆಯನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿತ್ತು. ನಾವು ಈ ಮಣ್ಣನ್ನಾಗಿದ್ದರೆ ನಮಗೆ ಇಟ್ಟಿಗೆಗಳ ಪಳೆಯುಳಿಕೆ ಸಿಗುತ್ತವೆ. ಮತ್ತು ಇಲ್ಲಿದ್ದ ಹಲವಾರು ಇಟ್ಟಿಗೆಗಳನ್ನು ಸ್ಥಳೀಯರು ತೆಗೆದುಕೊಂಡು ಹೋಗಿ ತಮ್ಮ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಹಾಗಾಗಿ ನಮಗೆ ಇಟ್ಟಿಗೆಗಳು ಕಾಣಲ್ಲ. ಆದರೆ ಇಲ್ಲಿಂದ ಅಲ್ಲಿ ತನಕ ದೊಡ್ಡ ದೊಡ್ಡ ಮಣ್ಣಿನ ಹೆಂಟೆಗಳು ನೋಡಬಹುದು. ಈ ಹಿಂದೆ ಇಲ್ಲಿ ಧರ್ಮಸ್ವಾಮಿ ಜುಜ್ಬಾಲ್ ಅನ್ನೋ ಹೆಸರಿನ ಒಬ್ಬರು ವಿದ್ವಾಂಸರಿದ್ದರು. ಅವರು ಈ ಗೋಡೆಯನ್ನು ಚೀನಾದ ಮಹಾಗೋಡೆಗೆ ಹೋಲಿಸಿ ಹೊಗಳಿದ್ರು. ಇದಿಷ್ಟೇ ಅಲ್ಲ, ಈ ಸ್ಥಳದಲ್ಲಿ ಸಾಕಷ್ಟು ಇತಿಹಾಸ ಅಡಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಕರ್ನಾಟ ರಾಜವಂಶದ ನಾಣ್ಯದೇವನ ಕೈಗೆ ಸಿಮ್ರಾನ್ಗಢದ ಆಸ್ಥಾನ ಬಂದಾಗ ಇಲ್ಲಿ ತುಂಬ ದೊಡ್ಡದೊಂದು ಕೋಟೆ ಇತ್ತು. ಆ ಕೋಟೆಯನ್ನು ಚಾಲ್ ಅಂತ ಕರೀತಾ ಇದ್ರು. ಈ ಸ್ಥಳದ ಬಗ್ಗೆ ನಾನು ಹೇಳಬೇಕಾದ ಮತ್ತೊಂದು ಅತಿ ಮುಖ್ಯವಾದ ವಿಷಯ ಏನೆಂದರೆ, ನಾಣ್ಯದೇವನ ನಂತರ 1234ರಿಂದ 1236ರವರೆಗೆ ಆಳಿದ್ದು ರಾಮ್ ಸಿಂಗ್ ದೇವ. ಇನ್ನು ಈ ರಾಮ್ ಸಿಂಗ್ ದೇವ ಅವರ ಕಾಲದಲ್ಲಿ ಟಿಬೆಟ್ ಮೂಲದ ಒಬ್ಬ ವಿದ್ವಾಂಸರಿದ್ದರು. ಅವರು ಪ್ರತಿ ಸಲ ಟಿಬೆಟ್ನಿಂದ ನಳಂದಾಗೆ ಹೋಗಬೇಕು ಅಂದಾಗ ಇದೇ ದಾರಿಯಲ್ಲಿ ಹೋಗ್ತಾ ಇದ್ರು. ಈ ಪುಸ್ತಕದಲ್ಲಿ ಹೇಳಿರೋ ಹಾಗೆ ಕ್ರಿಸ್ತಶಕ 1236ರಲ್ಲಿ ಚಾನ್ ನೋಚ್ವಾ ಜುಜೇಪಾಲ್ ಧರ್ಮಸ್ವಾಮಿ ಅನ್ನೋ ಒಬ್ಬ ಬಿಕ್ಕು ಇದೇ ದಾರಿಯಲ್ಲಿ ನಳಂದಾದಿಂದ ಟಿಬೆಟ್ಗೆ ಪ್ರಯಾಣ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಅವರು ಯಾವಾಗಲೂ ಇದೇ ದಾರಿಯಲ್ಲಿ ಹೋಗ್ತಾ ಇದ್ದ ಕಾರಣ ಅವರು ರಾಮ್ ಸಿಂಗ್ ದೇವನಿಗೆ ಪರಿಚಯ ಆಗ್ತಾರೆ. ದಿನ ಕಳೆದಂತೆ ಆ ಬಿಕ್ಕು ಮತ್ತು ರಾಜ ಇಬ್ಬರು ಒಳ್ಳೆಯ ಸ್ನೇಹಿತರಾಗ್ತಾರೆ. ಹಾಗೇನೆ ಅವರು ಅರಮನೆಯ ಬಗ್ಗೆ ಹೊಗಳಿ ಒಂದು ಗ್ರಂಥವನ್ನೇ ಬರೀತಾರೆ. ಜೊತೆಯಲ್ಲಿ ಅವರು ಸತ್ಗ್ರಹ ನಗರದ ಮಹತ್ವ ಏನಂತ ಈ ಕೃತಿಯಲ್ಲಿ ದೀರ್ಘವಾಗಿ ವಿವರಿಸಿದ್ದಾರೆ. ಎಲ್ಲಕ್ಕಿಂತ ದೊಡ್ಡ ವಿಷಯ ಏನಂದರೆ, ಸದ್ಗ್ರಹ ನಗರದ ಅರಮನೆಯಲ್ಲೇ ಉಳಿದುಕೊಳ್ಳಿ ಅಂತ ರಾಮ್ ಸಿಂಗ್ ದೇವ ಅವರು ಜುಜೇಪಾಲ್ ಧರ್ಮಸ್ವಾಮಿ ಅವರಿಗೆ ಕೋರಿಕೊಳ್ತಾರೆ. ಆದರೆ ಸನ್ಯಾಸಿಯಾಗಿರೋ ಕಾರಣ ಅವರು ಅದನ್ನು ಸಹಜವಾಗಿಯೇ ಒಪ್ಪಿಕೊಳ್ಳಲ್ಲ. ಅವರು ಪ್ರಯಾಣಕ್ಕೆ ತೆಗೆದುಕೊಂಡ ಈ ದಾರಿ, ಅಲ್ಲಿ ನಡೆದ ಘಟನೆಗಳು ಎಲ್ಲವನ್ನೂ ತಮ್ಮ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಈ ಒಂದು ಕೋಟೆ ಬಂದು 7 ಸುತ್ತಿನ ಕೋಟೆ ಇದ್ದಿತ್ತು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ವಿವರಗಳನ್ನ ನಮ್ಮ ಗೆಳೆಯರು ಕೊಟ್ಟಿದ್ದಾರೆ. ಮುಂದೆ ಮತ್ತಷ್ಟು ಸ್ಥಳಗಳಿದೆ, ಆ ಒಂದು ಸ್ಥಳಗಳಿಗೂ ಕೂಡ ಹೋಗೋಣ ಬನ್ನಿ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ